ಸರ್ ಈ ಗಾಡಿ ಟಾಟಾ ಸಿ ಡೀಟೇಲ್ಸ್ ಕೊಡಿ, ಮಾಡಲ್ ಎಷ್ಟು ಸರ್? ಇದು 2012 ಮಾಡಲ್ ಸರ್. ಇದು 1.75 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸರ್ ಓನರ್ಶಿಪ್ ಎಷ್ಟಿದೆ ಗಾಡಿ? ಓನರ್ ಸಿಂಗಲ್ ಓನರ್ ಗಾಡಿ ಸರ್. ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಮಾಡಿ ಕೊಡ್ತೀವಿ ಸರ್. ಮತ್ತೊಂದು ಟಾಟಾ ಸಿ 2017 ಮಾಡಲ್ ಮೆಗಾ ಎಕ್ಸೆಲ್ ಅಂತ ಹೇಳ್ಬಿಟ್ಟು ಹೌದು. ಇದೊಂದು 2.70 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. 2.70. ಸೊ ಲೋನ್ ಆಪ್ಷನ್ಸ್ ಏನಿದೆ ಗಾಡಿ? ಸರ್ ಲೋನ್ ಆಪ್ಷನ್ಸ್ ಇದೆ. ಒಂದು 80,000 ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು. 80,000 ಕೊಟ್ರೆ ಮೆಗಾ ಎಕ್ಸೆಲ್ ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತೀವಿ ಸರ್. ಮತ್ತೊಂದು ಸರ್, ಇದು 2018 ಮಾಡಲ್ ಸರ್. ಇದು ಓಕೆ. ಇದೊಂದು 3.85 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,80,000. BS4 ಇಂಜಿನ್ ಗಾಡಿ. ಇದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿ ಕೊಡ್ತೀರಾ? ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡಿ ಕೊಡ್ತೀವಿ. ಓಕೆ ಸರ್, ಇದು 2011 ಮಾಡಲ್ ಸರ್. ಇದು 1.60 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇದೆ. ಟೈರ್ ಕೂಡ ನೋಡಬಹುದು, 4 ಫ್ರೆಶ್ ಟೈರ್ಗಳು. ಫ್ರೆಶ್ ಟೈರ್ ಸಿಗುತ್ತೆ. ಮತ್ತೊಂದು ಟಾಟಾ ಸಿ HD ಸರ್, ಇದು 2014 ಮಾಡಲ್ ಸರ್. ಇದು ಒಂದು 2.70 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಟೈರ್ ಕೂಡ ನೋಡಬಹುದು, ಫ್ರೆಶ್ ಇದಾವೆ. ಹೌದು. ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಮಾಡಿ ಕೊಡ್ತೀವಿ. ಫ್ರೆಶ್ ಮಾಡಿ ಕೊಡ್ತೀರಾ ಸರ್? ಮತ್ತೊಂದು ಇದು 2016 ಮಾಡಲ್ ಸರ್. ಇದು ಓಕೆ. ಇದು ಸೆಕೆಂಡ್ ಓನರ್ ಗಾಡಿ. ಇನ್ಶೂರೆನ್ಸ್ FC ಕೂಡ ಫ್ರೆಶ್ ಮಾಡಿ ಕೊಡ್ತೀವಿ. ಇದೊಂದು 3.20 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸರ್ ಓನರ್ಶಿಪ್ ಎಷ್ಟಾಗಿದೆ ಗಾಡಿ? ಓನರ್ ಇದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಇದೆ ಗಾಡಿ. ಸರ್ ಮತ್ತೊಂದು HD ಸರ್, ಇದು 2016 ಮಾಡಲ್ ಸರ್. ಇದು ಒಂದು 3.20 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಮಾಡಿ ಕೊಡ್ತೀವಿ ಸರ್. ಮತ್ತೊಂದು ಗೋಲ್ಡ್ ಸರ್. ಇದು 22 ಮಾಡಲ್. ಇದೊಂದು 4.10 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. 4.10. ಸರ್ ಓನರ್ ಎಷ್ಟಾಗಿದೆ ಗಾಡಿಗೆ? ಓನರ್ ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ಹೌದು ಸರ್. ಮತ್ತೊಂದು ಟಾಟಾ ಸಿ HD ಪ್ಲಸ್ ಡೀಟೇಲ್ಸ್ ಕೊಡಿ, ಮಾಡಲ್ ಎಷ್ಟು? ಸರ್, ಇದು 2023 ಮಾಡಲ್ ಸರ್. ಇದು ಒಂದು 4.80 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓನರ್ ಎಷ್ಟಾಗಿದೆ ಗಾಡಿಗೆ? ಸರ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಹೌದು ಹೌದು. ಸರ್ ಮತ್ತೊಂದು ಟಾಟಾ ಸಿ HD ಸರ್, ಇದು 2019 ಮಾಡಲ್. ಒಂದು 3.95 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಇದಕ್ಕೆ ಓನರ್ ಎಷ್ಟಾಗಾರ? ಇದು ಸಿಂಗಲ್ ಓನರ್ ಸರ್. ಇನ್ಶೂರೆನ್ಸ್ FC ಫ್ರೆಶ್ ಮಾಡಿ ಕೊಡ್ತೀವಿ ಸರ್. ಲೋನ್ ಡೌನ್ ಪೇಮೆಂಟ್ ಒಂದು 70,000 ಡೌನ್ ಪೇಮೆಂಟ್ ಕಟ್ಟರೆ ಸಾಕು, ಇನ್ ಮಿಕ್ಕಿದ್ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಪ್ರೊವೈಡ್ ಮಾಡ್ತೀರಾ? ಹೌದು, ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ಮಾಡಿಕೊಡ್ತೀವಿ. ಸರ್ ಮತ್ತೊಂದು ಜೀತೋ ಸರ್, 2022 ಮಾಡಲ್ ಸಿಂಗಲ್ ಓನರ್. ಇದೊಂದು 4.30 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸಿಂಗಲ್ ಓನರ್ ಗಾಡಿ ಆಗಿದೆ. ಹೌದು ಹೌದು ಸರ್. ಸರ್ ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀರಾ? ಹೌದು ಹೌದು, ಮಾಡಿಕೊಡ್ತೀವಿ ಸರ್. ಮತ್ತೊಂದು ಇದು 2019 ಮಾಡಲ್ ಸರ್. ಇದು ಓಕೆ. ಒಂದು 2.80 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. 2,80,000 ಓನ್ಲಿ? ಹೌದು ಹೌದು ಸರ್. ಸಿಂಗಲ್ ಓನರ್ ಗಾಡಿ. ಎಲ್ಲ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿಕೊಡ್ತೇವೆ ಸರ್. ಈ ಗಾಡಿಗೆ ಲೋನ್ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಸರ್? ಇದಕ್ಕೆ ಒಂದು 60,000 ರೂಪಾಯಿ ಡೌನ್ ಪೇಮೆಂಟ್ ಮಾಡ್ರಿ ಸಾಕು, ಇನ್ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀವಿ. 60,000 ಸಿಕ್ಬಿಡುತ್ತೆ ಗಾಡಿ? ಹೌದು ಸರ್. ಓಕೆ ಸರ್. ಸರ್ ತುಂಬಾ ಜನ ಓಮ್ನಿ ಬೇಕು ಅಂತ ಕೇಳ್ತಾರೆ. ಇವತ್ತು ನಿಮ್ಮ ಶೋರೂಮ್ ಅಲ್ಲಿ ಒಂದು ಓಮ್ನಿ ಇದೆ, ಡೀಟೇಲ್ಸ್ ತಿಳಿಸ್ಕೊಡಿ. ಮಾಡಲ್ 2015 ಮಾಡಲ್. ಇದ್ರ ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಮಾಡಿ ಕೊಡ್ತೀವಿ. ಇದು LPG ಅಪ್ರೂವಲ್ ಕೂಡ ಇದೆ ಸರ್. ಪೆಟ್ರೋಲ್ ವಿತ್ LPG ಅಪ್ರೂವಲ್. 7 ಸೀಟರ್ ಗಾಡಿ. 7 ಸೀಟರ್ ಗಾಡಿ ಅದ್ರ? ಹೌದು ಸರ್. ಓಕೆ ಓಕೆ. ಇದರಲ್ಲಿ ಪೆಟ್ರೋಲ್ ಅಲ್ಲಿ ರನ್ ಮಾಡಬಹುದು, ಮತ್ತೆ LPG ಅಲ್ಲಿ ರನ್ ಮಾಡಬಹುದು. ಹೌದು ಸರ್. ಸರ್ ಏನಿದೆ ಕೋಟಿಂಗ್ ಪ್ರೈಸ್? ಸರ್, ಇದು 2.40 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಈಗ ಓಮಿನಿ ಬಂದ್ ಆಗಿರೋದ್ರಿಂದ ಒಳ್ಳೆ ಡಿಮಾಂಡ್ ಬಂದಿರತಕ್ಕಂತ ಗಾಡಿಗಳು. ಹೌದೌದು, ಸ್ಟಾಪ್ ಆಗಿದೆ, ಮ್ಯಾನುಫ್ಯಾಕ್ಚರ್ ಇಲ್ಲ. ಹೌದು ಸರ್. ತುಂಬಾ ಜನಕ್ಕೆ ಸಿಗ್ತಾ ಇಲ್ಲ ಗಾಡಿ. ಖಂಡಿತ. ಸರ್ ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀರಾ? ಲೋನ್ ಮಾಡ್ಕೊಡ್ತೀವಿ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡಕ್ಕೆ? ಒಂದು 80,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಇನ್ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀವಿ. ನೋಡ್ತಾ ಇರ್ಬೇಕು ಸರ್, ಹೈಯೆಸ್ಟ್ ಡಿಮಾಂಡ್ ಇರೋ ಗಾಡಿ ಮಾರ್ಕೆಟ್ ಅಲ್ಲಿ. ಮತ್ತೊಂದು ಈಕೋ ಸರ್, ಇದು 2022 ಮಾಡಲ್. ಬರೀ ಒಂದು ಸಿಂಗಲ್ ಸಣ್ಣ ಕ್ರಾಚ್ ಕೂಡ ಇಲ್ಲ ಸರ್. 22 ಮಾಡಲ್. 4 ಟೈರ್ಗಳು ಫ್ರೆಶ್ ಇದಾವೆ. ಇದೊಂದು 4.40 ಹೇಳ್ತೀವಿ ಸರ್, ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಎಷ್ಟು ಸೀಟರ್ ಗಾಡಿ ಬರುತ್ತೆ? 5 ಸೀಟರ್ ಗಾಡಿ. ಟ್ಯಾಕ್ಸ್ ಕೂಡ ಜಾಸ್ತಿ ಬರಲ್ಲ ಇದಕ್ಕೆ. ಒಂದು ವರ್ಷಕ್ಕೆ 1600 ಚಿಲ್ಲರೆ ಬರುತ್ತೆ ಅಷ್ಟೇ. ವಿತ್ AC ಸಿಗುತ್ತೆ ಗಾಡಿಗೆ? ಹೌದು ಸರ್. ಓಕೆ. 5 ಸೀಟರ್ ಗಾಡಿ. ಓಕೆ ಸರ್. ಏನಿದೆ ಕೋಟಿಂಗ್ ಪ್ರೈಸ್? ಸರ್, ಇದು 4.40 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಲೋನ್ ಹೋದ್ರೆ ಡೌನ್ ಪೇಮೆಂಟ್ ವೀಕ್ಷಕರಿಗೆ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟರೆ ಸಾಕು, ಉಳಿದಿದ್ದು ಲೋನ್ ಆಗುತ್ತೆ. 1 ಲಕ್ಷಕ್ಕೆ ಈಕೋ ಸಿಕ್ಬಿಡುತ್ತೆ? ಹೌದು ಸರ್. ಸರ್ ಮತ್ತೊಂದು ಶಿಫ್ಟ್ ಡಿಸೈರ್ ಟೂರಿಸ್ಟ್ ಗಾಡಿ ಸರ್, 2020 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಓಕೆ. ಆಮೇಲೆ ಪ್ರೈಸ್ ಬಂದ್ಬಿಟ್ಟು 5,60,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಡಾಕ್ಯುಮೆಂಟ್ಸ್ ಕೂಡ ಎಲ್ಲಾ ಫ್ರೆಶ್ ಮಾಡಿ ಕೊಡ್ತೀವಿ. ಫ್ಯಾನಿಕ್ ಬಟನ್ ಕೂಡ ಮಾಡಿ ಕೊಡ್ತೀವಿ. ಆಲ್ಮೋಸ್ಟ್ ಎಲ್ಲ ಫಿಟ್ಟಿಂಗ್? ಹೌದು ಸರ್. ಇನ್ಶೂರೆನ್ಸ್, FC, ಆಮೇಲೆ ಟ್ಯಾಕ್ಸ್ ಮತ್ತೆ CC ಕಂಡೀಷನ್ ಎಲ್ಲ ಮಾಡಿ ಕೊಡ್ತೀವಿ ಸರ್. ಸರ್ ಲೋನ್ ಹೋದ್ರೆ ಡೌನ್ ಪೇಮೆಂಟ್ ವೀಕ್ಷಕರಿಗೆ? ಲೋನ್ ಹೋದ್ರೆ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟರೆ ಸಾಕು, ಉಳಿದ ಲೋನ್ ಮಾಡಿ ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಲೋನ್ ಪ್ರೊವೈಡ್? ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರಿ, ಯಾವುದೇ ಜಿಲ್ಲೆಯವರು ಇರ್ಬೋದು, ಯಾವುದೇ ಹಳ್ಳಿಯವರು ಇರ್ಬೋದು, ಎಲ್ಲೇ ಇದ್ರು ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿ ಕೊಡ್ತೀವಿ. ಓಕೆ ಸರ್. ಸರ್ ಈಗ ನಿಮ್ಮ ಶೋರೂಮ್ ಅಲ್ಲಿ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ನಿಮ್ಮ ಶೋರೂಮ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಲೊಕೇಶನ್ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲ. ಶೋರೂಮ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಎಕ್ಸಾಕ್ಟ್ಲಿ ಅಶೋಕ ಹೋಟೆಲ್ ಅಂತ ಬರುತ್ತೆ. ಓಲ್ಡ್ PB ರೋಡ್ ಅಲ್ಲಿ ಇರೋದು. ಅಶೋಕ ಹೋಟ್ಲ್ ಆಪೋಸಿಟ್ ಇರೋದು ನಮ್ದು. LIC ಅಶೋಕ ಹೋಟ್ಲು ಆಜು ಬಾಜುನೇ ಇದಾವೆ, ಹತ್ರನೇ ಇದೆ. ಅದ್ರ ಆಪೋಸಿಟ್ ಬರೋದು ನಮ್ದು ಆಫೀಸ್. ವೀಕ್ಷಕರು ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಪಿನ್ ಮಾಡಿರ್ತೀನಿ, ಡೈರೆಕ್ಟ್ ಕ್ಲಿಕ್ ಮಾಡಿ ಲೊಕೇಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಶೋರೂಮ್ ಬರ್ಬೋದು. ಇಲ್ಲ ಅಷ್ಟಕ್ಕೂ ಆಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಮಗೆ ಜಸ್ಟ್ ಒಂದು ಹಾಯ್ ಅಂತ ವಾಟ್ಸಪ್ ಮೆಸೇಜ್ ಮಾಡಿ ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ವಾಟ್ಸಪ್ ಅಲ್ಲಿ ಬಂದ್ಬಿಡುತ್ತೆ. ಡೈರೆಕ್ಟ್ ಕ್ಲಿಕ್ ಮಾಡಿ ನಿಮ್ಗೆ ರೇವಂತ್ ಆಟೋಮ್ಯಾಟಿಕ್ ಬಂದ್ಬಿಟ್ಟು ಒಂದು ಗಾಡಿ ತಗೋಬಹುದು. ಸರ್ ಮತ್ತೆ ಆಫರ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಡಂಗಿದ್ರೆ? ಸರ್, ಆಫರ್ ಈ 1 ಮಂತ್ ಒಳಗಡೆ ಬಂದ್ರೆ
20 ಲೀಟರ್ ಡೀಸೆಲ್ ಫ್ರೀ ಕೊಡ್ತೀವಿ. ಹಾ, ಮತ್ತೆ ಪ್ರೈಸ್ ಎಲ್ಲ ತುಂಬಾ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಕೂಡ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಈ ರೇಟಿಗೆ ಕರ್ನಾಟಕದಲ್ಲಿ ಯಾರು ಕೊಡ್ತಾ ಇಲ್ಲ, ಯಾರು ಕೊಡ್ತಾ ಇಲ್ಲ ಕರ್ನಾಟಕದಲ್ಲಿ, ಖಂಡಿತ ನೀವೇ ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀರಾ. ಹೌದು ಸರ್, ಕ್ವಾಲಿಟಿ ಗಾಡಿಗಳು ಕೊಡ್ತಾ ಇದ್ದೀರಾ. ಹೌದು ಸರ್, ಕ್ವಾಲಿಟಿ ಮತ್ತೆ ವಿತ್ ಡಾಕ್ಯುಮೆಂಟ್ಸ್ ಸಿಸಿ ಸಮೇತ ಕೊಡ್ತೀರಾ. ಹೌದು ಸರ್, ಎಲ್ಲ ರನ್ನಿಂಗ್ ಮಾಡಿಸಿ. ಹೌದು. ನೋಡ್ತಾ ಇರ್ಬೇಕು ಇವ್ರ ಹತ್ರ ಗಾಡಿಗಳು ಪ್ರತಿಯೊಂದು ನಿಮಗೆ ದುಡಿಯೋರಿಗೆ ಅಂತಾನೆ ಆಗಿರುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿಸಿ ಕೊಡ್ತಾರೆ. ಮತ್ತೆ ಬಾಡಿಗಳು ಸಹ ನಿಮಗೆ ಇವ್ರ ಕಡೆ ಗಾಡಿ ಬಗ್ಗೆ ಬಾಡಿ ಎಲ್ಲ ಪ್ರತಿಯೊಂದು ನೀಟಾಗಿರೋ ಕಂಡೀಷನ್ ಇರುತ್ತೆ. ಇನ್ನೊಂದು ಬಾಡಿ ಎಲ್ಲ ಬಾಡಿ ಸಹ ಕಟ್ಸಿಕೊಡ್ತಾರೆ. ಯಾವುದೇ ರೀತಿ ವೆರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಥ್ಯಾಂಕ್ ಯು, ನಿಮ್ಮ ಶೋರೂಮ್ ಬಗ್ಗೆ ನಮ್ಮ ವೀಕ್ಷಕರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡೋದಕ್ಕೆ. ಥ್ಯಾಂಕ್ ಯು ವೀಕ್ಷಕರೇ, ಈ ವಿಡಿಯೋವನ್ನು ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ನಿಮ್ಮ ರಿಲೇಷನ್ ಅಲ್ಲಿ ಯಾರಾದ್ರೂ ಒಂದು ಕಮರ್ಷಿಯಲ್ ವೆಹಿಕಲ್ ದುಡಿಯೋಕೆ ಗಾಡಿ ನೋಡ್ತಾ ಇದ್ರೆ ಅಂಥವ್ರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಇದೇ ರೀತಿ ಒಳ್ಳೆ ಮಾಹಿತಿಯಾಗಿ ನೀವು ನಮ್ಮ NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಹಾಲ್ ಸೆಟ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮುಂದುವರಿ ಸಿಗ್ತೀನಿ. ಧನ್ಯವಾದಗಳು.